ನಮಸ್ಕಾರ ಬಂಧುಗಳೇ, ICC T20 ವರ್ಲ್ಡ್ ಕಪ್ಗೆ ಭಾರತ ತಂಡ ಪ್ರಕಟವಾಗಿದೆ. ಈ ಒಂದು ಭಾರತ ತಂಡದ ಪ್ಲೇಯಿಂಗ್ 11 ಬ್ಯಾಟಿಂಗ್ನಿಂದ ಹಿಡಿದು ಬೌಲಿಂಗ್ವರೆಗೂ ಹೇಗಿರಿದೆ ಎಂದು ನೋಡೋಣ ಬನ್ನಿ. ನಿಮಗೆಲ್ಲರಿಗೂ ಕೂಡ ಸ್ಪಾರ್ಕ್ಲರ್ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬ್ಯಾಟಿಂಗ್ ಟಾಪ್ ಆರ್ಡರಲ್ಲಿ ನಾವು ಗಮನಿಸಿದರೆ ಅಭಿಷೇಕ್ ಶರ್ಮಾ ಇವರು T20 ICC ರ್ಯಾಂಕಿಂಗ್ನಲ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಆಗಿದ್ದು, ಬಿಗ್ ಹಿಟ್ಟರ್ ಕೂಡ ಹಾಗೆಯೇ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಹಾಗೆಯೇ ಇವರ ಜೊತೆ ಓಪನಿಂಗ್ ಮಾಡೋದು ರೈಟ್ ಹ್ಯಾಂಡರ್ ಕೀಪರ್ ಸಂಜು ಸ್ಯಾಮ್ಸನ್. ಇವರು ಕೂಡ ಸ್ಪಿನ್ ಮತ್ತು ಸ್ಪೀಡ್ ಬೌಲಿಂಗ್ ಎರಡಕ್ಕೂ ಕೂಡ ದುಸ್ವಪ್ನವಾದಂತಹ ಬ್ಯಾಟ್ಸ್ಮನ್, ಅದ್ಭುತವಾದಂತಹ ಬ್ಯಾಟರ್ ಕೂಡ ಆಗಿದ್ದಾರೆ. ಮೂರನೆಯ ಬ್ಯಾಟ್ಸ್ಮನ್ ಆಗಿ ತಿಲಕ್ ವರ್ಮಾ, ಲೆಫ್ಟ್ ಹ್ಯಾಂಡ್ ದಾಂಡಿಗ. ಇವರು ಸ್ಪಿನ್ ಬೌಲಿಂಗ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದು ಸ್ಟ್ರೈಕ್ ರೊಟೇಟ್ ಕೂಡ ಮಾಡ್ತಾರೆ. ಜೊತೆಗೆ ಬಿಗ್ ಹಿಟ್ಟನ್ನು ಹೊಡೆಯುವ ಹಾಗೆಯೇ ಪಂದ್ಯದಲ್ಲಿ ರನ್ಗಳನ್ನು ಗುಡ್ಡೆ ಹಾಕುವ ಸಾಮರ್ಥ್ಯ ಹೊಂದಿದ್ದು, ಪಾರ್ಟ್ನರ್ಶಿಪ್ಪನ್ನು ಬೆಳೆಸುವ ಪ್ರಾಮುಖ್ಯತೆಯನ್ನು ಕೂಡ ಇವರು ಅರಿತುಕೊಂಡಿದ್ದು ಇವರು 3ನೇ ಸ್ಥಾನದಲ್ಲಿದ್ದಾರೆ. ಮತ್ತು 4ನೇ ಸ್ಥಾನಕ್ಕೆ ಗಮನಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್, 360 ಡಿಗ್ರಿಯ ಫೇಮಸ್ ಬ್ಯಾಟ್ಸ್ಮನ್. ಭಾರತದಂತಹ ಒಂದು ವಾತಾವರಣಕ್ಕೆ, ಭಾರತೀಯ ಪಿಚ್ಗಳಿಗೆ ಈ ರೀತಿಯ ಆಟಗಾರನ ಅವಶ್ಯಕತೆ ಇದೆ. 5ನೇ ಆಟಗಾರ ರಿಂಕು ಸಿಂಗ್ ಅಥವಾ ಶುಭಮ್ ದುಬೆ ಕೂಡ ಅದ್ಭುತ ಹಿಟ್ಟರ್ ಆಗಿದ್ದು, ಬೌಲಿಂಗ್ ಕೂಡ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಬೌಲಿಂಗ್ನಲ್ಲಿ ಕೂಡ ಅದ್ಭುತ ಚಾಪನ್ನು ಹೊಂದಿದ್ದು, ಇವರು ಬ್ಯಾಟಿಂಗ್ ಕೂಡ ಮಾಡಬಲ್ಲವ ಆಟಗಾರರಾಗಿದ್ದು, ರಿಂಕು ಸಿಂಗ್ ಪಿಂಚ್ ಹಿಟ್ಟರ್ ಆಗಿದ್ದು 16ನೇ ಓವರ್ನಲ್ಲಿ ಬಂದು ಅದ್ಭುತವಾದ ರನ್ಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ನಂತರ ನಮ್ಮ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ, ಬ್ಯಾಟಿಂಗು ಸೈ, ಬೌಲಿಂಗಿಗೂ ಸೈ. ಹಾರ್ದಿಕ್ ಪಾಂಡ್ಯ ನಿಂತರೆ ಭಾರತ ತಂಡದ ಗೆಲುವು ಕಟ್ಟಿಟ್ಟ ಬುತ್ತಿ. ಹಾರ್ದಿಕ್ ಬ್ಯಾಟಿಂಗ್ನಲ್ಲಿಯೂ ಅದ್ಭುತ 200ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟನ್ನು ಹೊಂದಿದ್ದು, ಸುಮಾರು 2 ಅಥವಾ 3 ವಿಕೆಟ್ಗಳನ್ನು ಒಂದು ಪಂದ್ಯದಲ್ಲಿ ಪಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದು, ಈ ಥರದ ಒಬ್ಬ ಅದ್ಭುತ ಆಲ್ರೌಂಡರ್ ಇಲ್ಲಿಯವರೆಗೂ ಭಾರತ ತಂಡದಲ್ಲಿ ಕಂಡಿಲ್ಲ. ಕಪಿಲ್ ನಂತರ ಅದ್ಭುತ ಆಲ್ರೌಂಡರ್ ಯಾರಾದರೂ ಇದ್ದಾರೆ ಅಂದರೆ ಅದು ನಮ್ಮ ಹಾರ್ದಿಕ್ ಪಾಂಡ್ಯನೇ ಸರಿ. ನಂತರ ನಾವು ಗಮನಿಸೋದಾದರೆ 7ನೇ ಆಟಗಾರ ಅಕ್ಷರ್ ಪಟೇಲ್. ಇವರು ಸ್ಪಿನ್ ಬೌಲರ್ ಆಗಿದ್ದು, ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಸಾಮರ್ಥ್ಯನ ಹೊಂದಿದ್ದು, ಇವರು 7ನೇ ಸ್ಥಾನಕ್ಕೆ ಸಮರ್ಥವಾದಂತಹ ವ್ಯಕ್ತಿ. ಹಾಗೆಯೇ 8ನೇ ಸ್ಥಾನದಲ್ಲಿ ಸ್ಪಿನ್ ಬೌಲರ್ ಆದಂತಹ ಕುಲ್ದೀಪ್ ಯಾದವ್. ಚೈನಾಮನ್ ಕುಲ್ದೀಪ್ ಯಾದವ್ ಅದ್ಭುತ ಬೌಲಿಂಗನ್ನು ಮಾಡುವ ಸಾಮರ್ಥ್ಯ ಹೊಂದಿದ್ದು, ಭಾರತದಲ್ಲಿ ಅತ್ಯಂತ ಅನುಭವಿ ಸ್ಪಿನ್ನರ್ ಆಗಿ ಹೀಗಿದ್ದಾರೆ. ನಂತರ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ, ನಂಬರ್ 1 T20 ಬೌಲರ್ ಆಗಿರುವ ವರುಣ್ ಚಕ್ರವರ್ತಿ ಭಾರತದಲ್ಲಿ ಹಾಗೂ ಭಾರತ ತಂಡಕ್ಕೆ ಅದ್ಭುತವಾದಂತಹ ಆಟಗಾರನೇ ಸರಿ. ನಂತರ ವೇಗದ ಬೌಲಿಂಗ್ ಭಾಗವನ್ನು ಗಮನಿಸಿದರೆ ನಾವು ನಮ್ಮ ಯಾರ್ಕರ್ ಕಿಂಗ್ ಜಸ್ಪ್ರೀತ್ ಬುಮ್ರಾ ಅವರ ಜೊತೆ ಬೌಲಿಂಗನ್ನು ಸಾಥ್ ನೀಡೋರು ಎಡಗೈ ವೇಗಿಯಾದಂತಹ ಪ್ರದೀಪ್ ಸಿಂಗ್ ಯಾರ್ಕರನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದು, ಬುಮ್ರಾ ಯಾರ್ಕರ್ ಜೊತೆಗೆ ಮೊದಲ ಓವರ್ಗಳಲ್ಲಿಯೂ ಡೆಪ್ತ್ ಓವರಲ್ಲಿ ಬೌಲಿಂಗ್ ಮಾಡಿದೆ. ಹರ್ಷದೀಪ್ ಸಿಂಗ್ ಕೂಡ ಒಳ್ಳೆಯ T20 ರೆಕಾರ್ಡನ್ನು ಹೊಂದಿದ್ದು 100ಕ್ಕೂ ಹೆಚ್ಚು ವಿಕೆಟ್ ಪಡೆದಂತಹ ಆಟಗಾರರಾಗಿದ್ದರೆ. ಈ ಒಂದು ತಂಡ ಹೇಗೆ ಅನ್ನಿಸ್ತು ನಿಮಗೆ ಬಂಧುಗಳೇ? ನಾವು ಈ ತಂಡವನ್ನು ಮತ್ತೊಮ್ಮೆ ಗಮನಿಸಿದ್ರೆ ಆರಂಭಿಕರಾಗಿ ಅಭಿಷೇಕ್ ಶರ್ಮಾ, ಅವರ ಜೊತೆ ಸಂಜು ಸ್ಯಾಮ್ಸನ್, ನಂತರ ತಿಲಕ್ ವರ್ಮಾ, ಹಾಗೆಯೇ ಸೂರ್ಯಕುಮಾರ್ ಯಾದವ್ ಅವರನ್ನು ನಾವು ಟಾಪ್ ಆರ್ಡರಲ್ಲಿ ಗಮನಿಸಿದರೆ, ಮಿಡ್ಲ್ ಆರ್ಡರಲ್ಲಿ ನಮಗೆ ರಿಂಕು ಸಿಂಗ್ ಅಥವಾ ಶುಭಮ್ ದುಬೆ, ಹಾಗೆಯೇ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಜೊತೆಗೆ ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ. ನಂತರ ನಾವು ಗಮನಿಸುವುದಾದರೆ ಸ್ಪೀಡ್ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ, ಹಾಗೆಯೇ ಕೊನೆಯದಾಗಿ ಹರ್ಷದೀಪ್ ಸಿಂಗನ್ನು ಗಮನಿಸ್ತೇವೆ. ಈ ಒಂದು ಭಾರತ ತಂಡದಲ್ಲಿ ಯಾವ ಆಟಗಾರರನ್ನು ಇನ್ಕ್ಲೂಡ್ ಮಾಡಬೇಕಾಯಿತು? ಇಲ್ಲಿ ನಿಮಗೆ ರಿಂಕು ಸಿಂಗ್ ಓಕೆನಾ ಅಥವಾ ಶುಭಮ್ ದುಬೆ ಓಕೆನಾ? ನಿಮ್ಮ ಬೆಸ್ಟ್ ಪ್ಲೇಯಿಂಗ್ 11 ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವರ್ಲ್ಡ್ ಕಪ್ ವಿಡಿಯೋಗಳಿಗಾಗಿ ವೆಯ್ಟ್ ಮಾಡ್ತಾರೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.